ಸೆಳೆವ ಸುಳಿಯೊಳಗೆ 7ನೇ ಅಧ್ಯಾಯ. ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇ ಮೊದಲು ನೋಟಿಫಿಕೇಷನ್ ಬರೋದು ನಿಮಗೇನೆ. ಈಗ ಕತೆಗೆ ಹೋಗೋಣವಾ? ಋತು ಜೊತೆ ಮಾತಿನಲ್ಲಿ ತೊಡಗಿದ್ದಾಗ ಎದುರಿಗೆ ಗೋಡೆಯ ಮೇಲೆ ಇದ್ದ ಫೋಟೋ ನೋಡಿದ ಅನಾಯ ಎದ್ದು ನಿಂತಳು. ಅವಳಿಗೆ ಬಹಳ ಅಚ್ಚರಿಯಾಗಿತ್ತು. ಅದರಲ್ಲಿ ತಾನು ಕೆಲಸ ಮಾಡುತ್ತಿದ್ದ ಕಂಪನಿಯ ಮುಖ್ಯಸ್ಥರ ಜೊತೆಗೆ ಆಕರ್ಷ್ ಮತ್ತು ಋತು ಇದ್ದರು. ಅವರ ಸಾಂಗತ್ಯ ನೋಡಿದರೆ ಯಾರಾದರೂ ಸುಲಭವಾಗಿ ಇದು ಅವರಿಬ್ಬರು ತಂದೆ ಮಗ ಎಂದು ಹೇಳಬಹುದಿತ್ತು. ಅಂದರೆ ಆಕರ್ಷ್ ಆ ಕಂಪನಿಯ ಬರೀ ಮ್ಯಾನೇಜರ್ ಅಲ್ಲ, ಅದರ ಒಡೆಯ ಸಹ. ಆದರೂ ಸಾಮಾನ್ಯನಂತ ಎಲ್ಲರ ಜೊತೆ ಕೆಲಸ ಮಾಡುತ್ತಿದ್ದಾನೆ. ಓ, ಇಷ್ಟು ದಿನ ಅದಕ್ಕೆ ಇವನು ತನ್ನ ಮನೆಯವರನ್ನು ಭೇಟಿ ಮಾಡಿಸದೇ ಇದ್ದದ್ದು ಎಂದು ತಿಳಿದಳು. ಸ್ವಲ್ಪ ಕೋಪ ಬಂದರೂ ತೋರಿಸದೆ ಸುಮ್ಮನೆ ಕುಳಿತಳು ಋತು. ಅನಾಯ, ಏನು ಆ ಫೋಟೋನ ಹಾಗೆ ನೋಡ್ತಿದ್ದೀಯಾ? ಅವರೇ ಆಕರ್ಷ್ನ ಅಪ್ಪ ಎಂದಳು. ಓ ಸರಿ ಆಂಟಿ, ಅವರು ಕೆಲಸದ ನಿಮಿತ್ತ ಹೊರದೇಶಕ್ಕೆ ಹೋಗಿದ್ದಾರೆ. ಮುಂದಿನ ವಾರ ಬರುತ್ತಾರೆ. ಬಂದ ಕೂಡಲೇ ನಿಮ್ಮಿಬ್ಬರ ವಿಷಯವಾಗಿ ಮಾತನಾಡಿ ನಿಮ್ಮ ಮನೆಗೆ ಬರುತ್ತೇವೆ. ಓಕೆ ಆಂಟಿ, ಹೊತ್ತಾಗ್ತಿದೆ, ನಾನು ಮನೆಗೆ ಹೊರಡಬೇಕು. ತಡವಾದರೆ ಮಾಮ್ ಟೆನ್ಷನ್ ಮಾಡ್ಕೋತಾರೆ. ಇರಮ್ಮ, ಆಕರ್ಷ್ ಇನ್ನೇನು ಬಂದು ಬಿಡ್ತಾನೆ. ಮೊದಲ ಬಾರಿಗೆ ನಮ್ಮ ಮನೆಗೆ ಬಂದಿದ್ದೀಯಾ? ಊಟ ಮಾಡಿಸದೆ ಹಾಗೆ ಕಳಿಸೋದಾ ಮನೆ ಸೊಸೆಯಾಗೋಳನ್ನ? ನೋವೇಸ್ ಆಂಟಿ, ಅದು 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 ಇಲ್ಲ, ಇದು ಇಲ್ಲ. ಇವತ್ತು ನಾನು ಅಂದ್ಕೊಂಡ ಹಾಗೆ ಮಾಡದೆ ನೀನು ಹೋಗೋಕೆ ಬಿಡಲ್ಲ ಎಂದು ಋತು ಅವಳನ್ನು ತನ್ನ ಬಳಿ ಕೂರಿಸಿಕೊಂಡಳು. ಆಕರ್ಷ್ ಲಘು ಬಗೆಯಿಂದ ಬಟ್ಟೆ ಬದಲಿಸಿ ಬಂದ. ಅನಾಯಾಳ ಮೊಗದಲ್ಲಿದ್ದ ಬೇಸರ ನಿಚ್ಚಳವಾಗಿ ಕಾಣಿಸಿತು. ಹೆಚ್ಚು ಅವನೊಡನೆ ಮಾತನಾಡದೆ ಅನಾಯ ಋತುವಿನ ಜೊತೆ ಸಂಭಾಷಣೆಯಲ್ಲಿ ತೊಡಗಿದಳು. ಊಟ ಉಪಚಾರ ಎಲ್ಲ ಮುಗಿದ ನಂತರ ಋತು ಸಂತಸದಿಂದ ಸೊಸೆ ಆಗುವವಳನ್ನು ಬೀಳ್ಕೊಟ್ಟಳು. ಆಕರ್ಷ್ ಅನಾಯಾಳನ್ನು ಮನೆ ತಲುಪಿಸುವ ಸಲುವಾಗಿ ಅವಳ ಜೊತೆ ಹೊರಟ. ಅನಾಯ ಕಾರಿನಲ್ಲಿ ಕುಳಿತವಳು ಮೌನವಾಗಿದ್ದಳು. ಅವಳ ಮೌನದ ಹಿನ್ನೆಲೆಯ ಅರಿವಿದ್ದ ಆಕರ್ಷ್ ಹೇಗೆ ಇವಳನ್ನು ಸಮಾಧಾನ ಮಾಡುವುದು ಎಂದು ಯೋಚಿಸುತ್ತಿದ್ದ. ಆನ್ಯ, ಯಾಕೊಂಥರ ಇದೆಯಾ ಎಂದು ಮೌನ ಮುರಿಯುವ ಪ್ರಯತ್ನ ಮಾಡಿದ. ಯಾಕ ಇಷ್ಟು ದಿನ ಯಾಕೆಲ್ಲ ನನ್ನಿಂದ ಮುಚ್ಚಿಟ್ಟೆ? ನೀನು ಅಷ್ಟು ದೊಡ್ಡ ಕಂಪನಿಯ ಓನರ್ ಮಗ, ಆದರೂ ನಿನ್ನ ಸರಳತೆ ನನಗಿಷ್ಟ. ಇಷ್ಟು ದಿನ ಯಾಕಿದ್ನ ಮುಚ್ಚಿಟ್ಟೆ? ಆನ್ಯ, ಅದು ನಿಜ ಹೇಳಬೇಕು ಅಂದರೆ ಮಮ್ಮ ಮತ್ತು ಡ್ಯಾಡ್ ನನ್ನ ನಿಜವಾದ ತಂದೆ ತಾಯಿ ಅಲ್ಲ. ಅವರು ನನ್ನ ಅತ್ತೆ ಮಾವ. ನಾನು ಬಹುಶಃ 1 ಅಥವಾ 1.5 ವರ್ಷದ ಮಗುವಾಗಿದ್ದಾಗ ಒಂದು ಕಾರ್ ಆಕ್ಸಿಡೆಂಟ್ನಲ್ಲಿ ನನ್ನ ತಂದೆ ತಾಯಿ ಇಬ್ಬರೂ ಸ್ಥಳದಲ್ಲೇ ಮೃತಪಟ್ಟರು. ನನ್ನನ್ನು ಇಲ್ಲಿ ಅತ್ತೆ ಮಾವನ ಬಳಿ ಬಿಟ್ಟು ಹೋದ ಕಾರಣ ನನ್ನ ಪ್ರಾಣ ಉಳಿಯಿತು. ಅಂದಿನಿಂದ ಇವರೇ ನನ್ನ ಮಮ್ಮ ಡ್ಯಾಡ್ ಆಗಿದ್ದಾರೆ. ನನ್ನ ಹೆತ್ತ ತಾಯಿ ಡ್ಯಾಡ್ನ ತಂಗಿ. ಈ ವಿಷಯ ಬಹಳ ದಿನಗಳವರೆಗೆ ನನಗೆ ತಿಳಿದಿರಲಿಲ್ಲ. ನನಗೆ ಹೇಗೋ ಈ ವಿಷಯ ಗೊತ್ತಾಯಿತು. ಆದರೂ ನನಗೆ ಏನೊಂದು ಗೊತ್ತಿಲ್ಲ ಅನ್ನೋ ಥರನೇ ಇದ್ದೀನಿ. ನನಗೋಸ್ಕರ ಮಮ್ಮ ಡ್ಯಾಡ್ ತಮ್ಮ ಮಗು ಸಹ ಮಾಡಿಕೊಳ್ಳದೆ ನನ್ನನ್ನೇ ತಾವು ಹೆತ್ತ ಮಗು ಎನ್ನುವಂತೆ ಬೆಳೆಸಿದರು. ನಾನು ಹೇಗಿದ್ದೆ ಅಂತ ನಿನಗೆ ನೆನಪಿದೆ ಅಲ್ವಾ ಅನ್ಯ? ನಾನು ಬದಲಾಗಲು ಹೀಗಾಗಲು ನೀನೇ ಕಾರಣ. ನಿನ್ನ ಪ್ರೀತಿಸಲು ಶುರುವಾದಾಗಿನಿಂದ ಇನ್ನಷ್ಟು ಬದಲಾದೆ. ನನ್ನಲ್ಲಾದ ಬದಲಾವಣೆಗಳನ್ನು ಗುರುತಿಸಿದ ನಂತರವೇ ನೀನು ನನ್ನ ಪ್ರೀತಿಯನ್ನು ಒಪ್ಪಿದ್ದು ಅಲ್ವಾ? ಓಹ್ ಸಾರಿ ಕಣೋ, ನಿನ್ನ ಹರ್ಟ್ ಮಾಡೋ ಉದ್ದೇಶ ಇರಲಿಲ್ಲ. ಇಷ್ಟು ದೊಡ್ಡ ವಿಚಾರ ಮುಚ್ಚಿಟ್ಟೆ ಅಂತ ನನಗೆ ಕೋಪ ಬಂದಿತ್ತು. ಈಗ ಅರ್ಥ ಆಯಿತು ನೀನು ಯಾಕೆ ಇಷ್ಟು ದಿನ ಮುಚ್ಚಿಟ್ಟೆ ಅಂತ. ನಾನ್ಯ, ಥ್ಯಾಂಕ್ ಯು ನನ್ನ ಅರ್ಥ ಮಾಡಿಕೊಂಡಿದ್ದಕ್ಕೆ. ನಾನು ಹೇಗೆ ಇರಲಿ, ನೀನು ಒಪ್ಕೊಂಡ್ರೆ ಸಾಕು. ನನ್ನ ಹಿಂದಿನ ಜೀವನ ಈಗಿನ ಜೀವನ ಎರಡೂ ನಿನಗೆ ಗೊತ್ತಲ್ವಾ? ಪಾಸ್ಟ್ ಈಸ್ ಪಾಸ್ಟ್ ಕಣೋ, ಹಳೇದನ್ನು ನೆನೆಸ್ಕೋಬೇಡ. ಹೇ, ಮಾತಾಡ್ತಾ ಮನೆ ಬಂತು ನೋಡು. ಓಕೆ ಕಣೋ, ಬಾಯ್, ನಾಳೆ ಸಿಗೋಣ ಎನ್ನುತ್ತಾ ಕಾರಿನಿಂದ ಇಳಿದು ಕೈ ಬೀಸಿ ಹೊರಟು ಹೋದಳು. ಆಕರ್ಷ್ ಅವಳ ನಸುನಕ್ಕು ತನ್ನ ಮನೆಗೆ ಹೊರಟ. ಅವನಿಗೆ ತನ್ನ ಹಳೆಯ ದಿನಗಳ ನೆನಪು ಕಾಡತೊಡಗಿದ್ದವು. ಕಾಲೇಜಿನ ದಿನಗಳಲ್ಲಿ ದುಂದು ವೆಚ್ಚ ಮಾಡುತ್ತಾ ಕಂಡವರ ಸಹವಾಸ ಮಾಡಿ ಉಂಡಾಡಿ ಗುಂಡನಂತೆ ಓಡಾಡುತ್ತಿರುವಾಗ ಒಂದು ದಿನ ಅನಾಯ ಅದೇ ಕಾಲೇಜಿಗೆ ಹೊಸದಾಗಿ ಬಂದಿದ್ದಳು. ಅವಳತ್ತ ಇವನ ಗಮನ ಹೋಗದಿದ್ದರೂ ಗೆಳೆಯರ ಮಾತಿನಲ್ಲಿ ಅವಳ ಬಗ್ಗೆ ಇರುತ್ತಿದ್ದ ಪ್ರಶಂಸೆ ಕೇಳಿ ಕೇಳಿ ಒಂದು ದಿನ ಅವಳನ್ನು ನೋಡಿಯೇ ಬಿಡಬೇಕು ಎಂದು ನಿರ್ಧರಿಸಿದ.
ಅವಳನ್ನು ಕಾಣಲೆಂದೇ ಅನಾಯ ಓಡಾಡುವ ಜಾಗದಲ್ಲಿ ನಿಂತುಕೊಂಡ. ಅನಾಯ ಇವನತ್ತ ಕಣ್ಣು ಸಹ ಹಾಯಿಸದೆ ಓಡಾಡುತ್ತಿದ್ದಳು. ಅವನ ಕುರಿತು ಬಹಳಷ್ಟು ಹುಡುಗಿಯರು ಮಾತನಾಡುತ್ತಿದ್ದದ್ದು ಕೇಳಿದ್ದಳು. ಅವರೆಲ್ಲರ ಅಭಿಪ್ರಾಯದಂತೆ ಅವನೊಬ್ಬ ದೊಡ್ಡ ಮನುಷ್ಯರ ಮಗ, ಬೇಕಾದಂತೆ ಖರ್ಚು ಮಾಡಿಕೊಂಡು ಓಡಾಡುವವ. ಹುಡುಗಿಯರ ದಂಡೇ ಅವನ ಸುತ್ತ ಇದ್ದರೂ ಒಬ್ಬರನ್ನು ಸೋಕದೆ ಉಳಿದಿದ್ದ. ಅವನ ಸಂಗ ಬಯಸಿ ತಾವಾಗೇ ಹೋದರೂ ಅವನನ್ನು ಹತ್ತಿರ ಸಹ ಸೇರಿಸುತ್ತಿರಲಿಲ್ಲ ಆಕರ್ಷ್. ಅನಾಯಾಳಿಗೆ ಅವನ ಕುರಿತು ಕುತೂಹಲ ಮೂಡಿದ್ದರೂ ಹೆಚ್ಚು ಯಾವುದನ್ನು ಯೋಚಿಸಿ ತನ್ನ ಓದು ಮತ್ತು ಕಾಲೇಜು ಜೀವನ ಹದ ತಪ್ಪಬಾರದು ಎಂದು ತೀರ್ಮಾನಿಸಿ ತನ್ನ ಕುತೂಹಲಕ್ಕೆ ಕಡಿವಾಣ ಹಾಕಿದ್ದಳು. ಆಕರ್ಷ್ನನ್ನ ಮಾತ್ರ ಅವಳ ಅಂದ, ಅವಳಿಗಿದ್ದ ಅಧ್ಯಾಪಕರ ಮೆಚ್ಚುಗೆ, ವಿದ್ಯಾರ್ಥಿಗಳ ಮೆಚ್ಚುಗೆ ಎಲ್ಲವೂ ಸೆಳೆಯಿತು. ಅವಳನ್ನು ನೋಡಿದ ದಿನದಿಂದ ಅವಳ ಹಿಂದೆ ಆಗಾಗ ಸುತ್ತುವುದು, ತನ್ನೆಡೆ ಗಮನ ಸೆಳೆಯುವುದು ಮಾಡುತ್ತಿದ್ದ. ಅನಾಯಾಗೆ ಆಕರ್ಷ್ ನಡೆದುಕೊಳ್ಳುತ್ತಿದ್ದ ರೀತಿಯಲ್ಲಿಯೇ ಅವನು ತನ್ನ ಬಗ್ಗೆ ಆಸಕ್ತಿ ವಹಿಸಿರುವ ಎಂದು ಅರ್ಥವಾಗಿತ್ತು. ಅವನ ಬಗ್ಗೆ ಅಷ್ಟು ಒಳ್ಳೆಯ ಅಭಿಪ್ರಾಯ ಇರದ ಕಾರಣ ಅವನನ್ನು ದೂರವೇ ಇಟ್ಟಳು. ಛಲ ಬಿಡದ ಆಕರ್ಷ್ ಅವಳನ್ನು ನೇರವಾಗಿ ಮಾತನಾಡಿಸಲು ಮುಂದಾದ. ಅವಳು ಒಬ್ಬಳೇ ಕ್ಯಾಂಟೀನ್ನಲ್ಲಿ ಕುಳಿತು ಏನನ್ನು ತಿನ್ನದೆ ಅಥವಾ ಕುಡಿಯದೆ ಪುಸ್ತಕ ನೋಡುತ್ತಿದ್ದಳು. ಅವಳಿದ್ದಲ್ಲಿ ನೇರವಾಗಿ ಬಂದ ಆಕರ್ಷ್, ಹಾಯ್ ಅನಾಯ, ಕ್ಯಾನ್ ಐ ಸಿಟ್ ಹಿಯರ್ ಎಂದು ಕೇಳಿದವನು ಕುಳಿತುಕೊಂಡ. ಅವನತ್ತ ಒಮ್ಮೆ ನೋಡಿದ ಅನಾಯ ಮುಗುಳು ನಕ್ಕು ತಲೆ ಆಡಿಸಿದಳು. ಅವಳೆದುರಿಗೆ ಕುಳಿತರೂ ಮಾತನಾಡದೆ ಕನಿಷ್ಠ ಪಕ್ಷ ತನ್ನೆಡೆ ನೋಡದೇ ಇರುವ ಅನಾಯಾಳ ಮೇಲೆ ಸ್ವಲ್ಪ ಕೋಪ ಬಂತು. ಮೇ ಐ ನೋ ಯುವರ್ ನೇಮ್ ಮಿಸ್? ಅನಾಯ ಎಂದು ಚುಟುಕಾಗಿ ಉತ್ತರಿಸಿ ತನ್ನ ಪಾಡಿಗೆ ತಾನು ಕುಳಿತಳು. ಬೇಸರಗೊಂಡ ಆಕರ್ಷ್ ಅಲ್ಲಿಂದ ಹೋಗಲು ನಿರ್ಧರಿಸಿದರೂ ಮತ್ತೊಮ್ಮೆ ಅವಳ ಗಮನ ಸೆಳೆಯಲು, ನನ್ನ ಹೆಸರು ಕೇಳಲ್ವಾ? ನಾನು ನಿನ್ನ ಸ್ನೇಹ ಬಯಸಿ ಬಂದೆ, ನೀನು ನೋಡಿದ್ರೆ ಎಂದ. ಐ ನೋ ಯುವರ್ ನೇಮ್, ನನಗೆ ಓದೋದಕ್ಕಿದೆ, ಹಾಗಾಗಿ ಇಲ್ಲಿ ಬರೋರೆಲ್ಲ ಓದೋದಕ್ಕೇನೆ, ಅದರಲ್ಲೇನು ವಿಶೇಷ? ಓ, ನಿನಗೆ ವಿಶೇಷ ಅನ್ನಿಸ್ಲಿಕ್ಕಿಲ್ಲ, ಯಾಕಂದರೆ ನೀನು ಓದೋದಕ್ಕಿಂತ ಹೆಚ್ಚು ಖರ್ಚು ಮಾಡೋದ್ರಲ್ಲಿ ಬ್ಯುಸಿಯಾಗಿರ್ತೀಯ. ಇತರ ಚಟುವಟಿಕೆಗಳಲ್ಲಿ ಹೆಚ್ಚು ಗಮನ ಇರೋ ನೀನು ಓದಿನ ಕಡೆಗೆ ಯಾವಾಗ ಗಮನ ಹರಿಸಿದ್ದೆ? ನನ್ನ ಬಗ್ಗೆ ಹೆಚ್ಚೇ ತಿಳಿದುಕೊಂಡ ಹಾಗಿದೆ ಅಲ್ವಾ? ಕುತೂಹಲಕ್ಕಂತೂ ತಿಳಿದುಕೊಳ್ಳೋ ಪ್ರಯತ್ನ ಮಾಡಲಿಲ್ಲ, ಅದಾಗೆ ಕಿವಿಯ ಮೇಲೆ ಬಿದ್ದದ್ದು. ಹೇಗೋ ನನ್ನ ಬಗ್ಗೆ ತಿಳಿದಿದೆಯಲ್ಲ, ಗುಡ್. ಏನೀಗ ನನ್ನ ಸ್ನೇಹ ಮಾಡುವೆಯೋ ಇಲ್ವೋ ಎಂದು ಕತ್ತಿನಲ್ಲೇ ಕೇಳಿದ. ಸ್ನೇಹನ ಯಾರಾದರೂ ಹೀಗೆ ಬಯಸುತ್ತಾರ? ನಿನಗೆ ಬರೀ ದುಡ್ಡಿನ ಸೊಕ್ಕಲ್ಲ, ನಿನ್ನ ಕುರಿತೇ ನಿನಗೆ ಇರುವ ದುರಹಂಕಾರ. ನನಗೇನಿದ್ರೆ ನಿನಗೇನು? ಎಷ್ಟೋ ಹುಡುಗಿರು ನಾನು ಸ್ನೇಹ ಮಾಡಲು ಬಯಸಿ ಬರುತ್ತಾರೆ, ಅದರಲ್ಲಿ ಯಾರನ್ನು ಸಹ ನಾನು ಹತ್ತಿರ ಸೇರಿಸಿಲ್ಲ. ನಿನ್ನ ನೋಡಿ ನಾನಾಗಿ ಸ್ನೇಹ ಮಾಡಲು ಬಂದರೆ ಕೊಬ್ಬು ತೋರಿಸ್ತೀಯಾ? ನಿನ್ನ ನಡವಳಿಕೆಯಲ್ಲೇ ಗೊತ್ತಾಗ್ತಿದೆ ನೀನು ಎಂಥವನು ಅಂತ. ಇದೇನು ನಿನ್ನ ಅಪ್ಪ ಅಮ್ಮ ಬೆಳೆಸಿದ ರೀತಿ? ಇದಕ್ಕೆಲ್ಲ ಯಾಕೆ ಅಪ್ಪ ಅಮ್ಮನನ್ನು ಮಧ್ಯೆ ತರ್ತೀಯಾ? ಲುಕ್, ನೇರವಾಗಿ ಹೇಳ್ತಿದ್ದೀನಿ, ಐ ಲವ್ ಯು ಎಂದ. ಶಟ್ ಯುವರ್ ಮೌತ್ ಆ್ಯಂಡ್ ಗೆಟ್ ಲಾಸ್ಟ್ ಎಂದ ಅನಾಯ ಎದ್ದು ಹೋದಳು. ಅವಳು ಹಾಗಂದು ಹೋದದ್ದು ಆಕರ್ಷನಿಗೆ ಕೋಪ ಬರಿಸಿತು. ಹೇಗಾದರೂ ಮಾಡಿ ಇವಳು ತನ್ನ ಹಿಂದೆ ಬರುವಂತೆ ಮಾಡಬೇಕು ಎಂದು ಯೋಚಿಸಿದ. ತನ್ನ ಸ್ನೇಹಿತರ ಸಹಾಯ ಪಡೆಯಲು ಮುಂದಾದ. ಮರುದಿನ ಕಾಲೇಜಿನಲ್ಲಿ ಆಕರ್ಷಣ ಕುರಿತು ಹೊಸ ಸುದ್ದಿಯೊಂದು ಹರಿದಾಡತೊಡಗಿತು. ಅದನ್ನು ಕೇಳಿದ ಅನಾಯಾಳಿಗೆ ಹೆಚ್ಚು ಅದರತ್ತ ಗಮನ ಹೋಗಲಿಲ್ಲ. ತನ್ನ ಪಾಡಿಗೆ ತಾನಿದ್ದು ಬಿಟ್ಟಳು. 1 ವಾರ ಕಳೆದರೂ ಇನ್ನೂ ಅದೇ ಸುದ್ದಿಗೆ ರೆಕ್ಕೆ ಪುಕ್ಕ ಬಂದವು. ಎಲ್ಲರೂ ಅವನ ಕುರಿತು ಕಾಳಜಿ ತೋರುತ್ತಿದ್ದರೆ ಅನಾಯ ಮಾತ್ರ ತನಗೂ ಇದಕ್ಕೂ ಸಂಬಂಧ ಇಲ್ಲದಂತಿದ್ದಳು. ಅಧ್ಯಾಪಕರ ಕಿವಿಗೂ ಈ ಸುದ್ದಿ ಮುಟ್ಟಿದಾಗ ಅನಾಯಾಳನ್ನು ಕರೆಸಿ, ನೋಡಮ್ಮ ಅನಾಯ, ಒಮ್ಮೆ ಹೋಗಿ ಆಕರ್ಷಣನ್ನ ಭೇಟಿ ಮಾಡಿ ಬಾ. ಅವನು ಒಳ್ಳೆ ಹುಡುಗನೇ, ಆದರೆ ದಾರಿ ತಪ್ಪಿದ್ದಾನೆ. ಅವನು ನಿನಗೋಸ್ಕರ ಉಪವಾಸ ಕುಳಿತಿದ್ದಾನಂತೆ. ಒಮ್ಮೆ ಹೋಗಿ ಮಾತನಾಡಿ ಬುದ್ಧಿ ಹೇಳಿ ಬಾ, ನಿನ್ನ ಜೊತೆ ನಾವು ಸಹ ಬರುತ್ತೀವಿ ಎಂದರು. ಅನಾಯ ಬೇರೆ ದಾರಿ ಕಾಣದೆ ತಲೆ ಆಡಿಸಳು. ಆದರೆ ಅವಳಿಗೆ ಆಕರ್ಷಣ ಬಳಿ ಹೋಗಲು ಮನಸ್ಸು ಇರಲಿಲ್ಲ. ಒಂದು ವೇಳೆ ಅವನನ್ನು ನೋಡಿ ತನ್ನ ಮನಸ್ಸು ಕರಗಿ ಪ್ರೀತಿ ಪ್ರೇಮ ಎಂದು ಹೊರಟರೆ ತನ್ನ ಓದು ಭವಿಷ್ಯದ ಗತಿಯೇನು? ತಾಯಿ ಅದಾಗಲೇ ಎಚ್ಚರಿಸಿದ್ದಳು.
ಪ್ರೀತಿ ಪ್ರೇಮ ಎಂದು ಓದುವ ಸಮಯದಲ್ಲಿ ಓಡಾಡದೆ ಮೊದಲು ಭವಿಷ್ಯ ಸುಂದರವಾಗಿಸಿಕೋ ಎಂದು. ಅದೂ ಅಲ್ಲದೆ ಅನಾಯಾಳಿಗೆ ಪ್ರೀತಿ ಪ್ರೇಮಕ್ಕಿಂತ ಗಂಡಸರ ಸಹವಾಸವೇ ಬೇಡ ಎನಿಸಿತ್ತು. ಯಾವಾಗ ಯಾವ ರೀತಿಯಲ್ಲಿ ಅವರ ಧೋರಣೆ ಬದಲಾಗುವುದೋ ಎಂದು ಭಯವಿತ್ತು. ಅದರಲ್ಲೂ ತನ್ನ ತಾಯಿಯ ಒಂಟಿತನ, ಅವಳನುಭವಿಸಿದ ನೋವು ಎಲ್ಲವನ್ನು ನೋಡಿದ ಅನಾಯಾಳಿಗೆ ಆಕರ್ಷೀನು ಯಾರ ಸಹವಾಸವೂ ಬೇಡ ಎನಿಸಿತ್ತು. ಯೋಚಿಸುತ್ತಾ ಕುಳಿತಿದ್ದ ಮಗಳೆಡೆ ಬಂದ ರಾಶಿಕಾ, ಅನಾಯ, ಏನಮ್ಮ ಅಷ್ಟೊಂದು ಯೋಚನೆ ಮಾಡ್ತಿದ್ದೆ ಎಂದು ಕೇಳಿದಳು. ಅನಾಯ ತಡವರಿಸುತ್ತಾ, ಏನಿಲ್ಲ ಮಾಮ್, ಓದೋದ್ರ ಬಗ್ಗೆನೇ ಎಂದಳು. ಓದೋದ್ರ ಬಗ್ಗೆ ನೀನು ಯೋಚನೆ ಮಾಡೋಳಲ್ಲ ಅಂತ ಗೊತ್ತಮ್ಮ ನನಗೆ. ಏನದು ವಿಷಯ, ನೇರವಾಗಿ ಹೇಳು. ಮಾಮ್, ಅದು ನಮ್ಮ ಕಾಲೇಜಲ್ಲಿ ಎಂದು ನಡೆದ ವಿಷಯ ತಿಳಿಸಿ. ಈಗ ನಾನವನು ಹೋಗಿ ನೋಡಬೇಕಾ? ನೋಡಿ ಬುದ್ಧಿ ಹೇಳಿದ್ರೆ ಅವನು ಕೇಳ್ತಾನ? ಮತ್ತಷ್ಟು ಎಮೋಷ್ನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡಿದ್ರಿ ಅಂತ ನನಗೆ ಭಯ. ಅದರಲ್ಲೂ ನನಗೆ ಗಂಡಸರು ಕಂಡ್ರೆ ಅಷ್ಟಕ್ಕಷ್ಟೇ ಎಂದಳು. ಪುಟ್ಟ, ಎಲ್ಲರೂ ಕೆಟ್ಟವರಲ್ಲಮ್ಮ. ಯಾರೋ ಒಂದಿಬ್ಬರು ಮೋಸ ಮಾಡಿದರೆ ಅದರ ಕೋಪ ಇಡೀ ಗಂಡಸರ ಜಾತಿ ಮೇಲೆ ತೋರುವುದು ತಪ್ಪು ಕಣಮ್ಮ. ಹೋಗಿ ಒಮ್ಮೆ ಮಾತನಾಡಿಸಿಕೊಂಡು ಬಾ. ಎಮೋಷ್ನಲ್ ಆಗಿ ಕರಗಬೇಡ. ನಮ್ಮ ವೀಕ್ನೆಸ್ ಇನ್ನೊಬ್ಬರಿಗೆ ಸುಲಭವಾಗಿ ತೋರಗೊಡಬಾರದು. ಅದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಜನ ನಮ್ಮನ್ನು ಯಾಮಾರಿಸುತ್ತಾರೆ. ನಮ್ಮ ವೀಕ್ನೆಸ್ ಬಳಸಿಕೊಂಡು ನಮ್ಮನ್ನು ಆಟವಾಡಿಸುತ್ತಾರೆ. ಎಚ್ಚರಿಕೆಯಿಂದ ಹೆಜ್ಜೆ ಇಡು. ನನ್ನ ಮಗಳು ಜೀವನದ ಯಾವ ಹಂತದಲ್ಲೂ ಸೋಲ್ಬಾರ್ದು. ಸೋತ್ರು ನಿಂತಲ್ಲೇ ಜಯ ಕಾಣಬೇಕು, ತಿಳಿತಾ ಎಂದ ರಾಶಿಕಾಳ ಮಾತಿಗೆ ಅನಾಯ ನಸುನಕ್ಕಳು. ಮರುದಿನ ಆಕರ್ಷನನ್ನ ಭೇಟಿ ಮಾಡಲು ನಿರ್ಧರಿಸಿದಳು. ಆಕರ್ಷನನ್ನು ಭೇಟಿಯಾಗಲು ಹೋದಾಗ ಏನಾಗುವುದು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.